ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹತ್ರ ಪ್ರೀತಿ ಮಾಡಿದ್ದಾನೋ ಅದೇ ತರ ಪ್ರೀತಿ ನಾವು ಮಾಡಬೇಕು. किस तरह? ಯಾವ ತರ? यीशु मसीह ने हमसे किया उसका। ಯೇಸು ಕ್ರಿಸ್ತನು ನಮ್ಮ ಹತ್ರ ಹೆಂಗ ಪ್ರೀತಿ ಮಾಡಿದನೋ ಅದೇ ಪ್ರೀತಿ ನಾವು ಸಹ ಬೇರೆಯವ್ರಿಗೆ ಮಾಡಬೇಕು. पता है? ಗುರುತಾ? कैसा प्रेम किया उसने? ಹೆಂಗ ಪ್ರೀತಿ ಮಾಡಿದ್ದಾನೆ ಅಷ್ಟೇ. ಹೆಂಗ ಪ್ರೀತಿ ಮಾಡಿದ್ದಾನೆ? कैसे किया? ನಮ್ಮ ಪಾಪ ಸಲುವಾಗಿ ತಾನು ತನ್ನ ಸ್ವಂತ ಬಲಿಯಾಗಿದ್ದಾನೆ. उसने ऐसा प्रेम किया। ಆ ತರ ಪ್ರೀತಿ ಮಾಡಿದನು. अपने आप खुद उसने त्याग दिया ताकि आज हम यहाँ पे इकट्ठे हो। ತನ್ನ ಪ್ರೇಮ್ ಅಷ್ಟು ಮಾಡಿದ ನಮ್ಮ ಜೊತೆಯಲ್ಲಿ ತಾನು ಸ್ವಂತ ಬಲಿಯಾಗಿದ್ದಾನು. वो हमारे लिए एक मेमना बना। ಯೇಸು ಕ್ರಿಸ್ತನು ನಮ್ಮ ಸಲುವಾಗಿ ಒಬ್ಬ ಕುರಿ ಯಾವ ತರ ಇರ್ತಾರೆ ಆ ತರ ತೆಗೆಸ್ಕೊಂಡು ನಡೆಯುವವನಾದ. उसके लहू के द्वारा ಆತನ ಪರಿಶುದ್ಧವಾದ ರಕ್ತನ ಮೂಲಕ हमें मुक्ति मिली, हमें खरीद लिया। ಆತನು ಪರಿಶುದ್ಧವಾದ ರಕ್ತನ ಮೂಲಕ ನಮಗೆ ತಾನು ಕೊಂಡಿದ್ದಾನು. उसने खरीद लिया है। ಕೊಂಡಿದ್ದಾನು. बराबर? ಕರೆಕ್ಟಾ? हेलो। ಹಲ್ಲೆಲೂಯಾ. हालेलुया। ಹಲ್ಲೆಲೂಯಾ. हालेलुया। ಹಲ್ಲೆಲೂಯಾ. सोने वाला हालेलुया। ಹಲ್ಲೆಲೂಯಾ. वेरी गुड। सुपर। मैंने बोला सोने वाले हालेलुया। ನಾನು ಹೇಳಿದೆ ಮಕ್ಕಂದವ್ರು ಹಲ್ಲೆಲೂಯಾ ಹೇಳಿ सबने कहा ಎಲ್ಲಾರು ಹಲ್ಲೆಲೂಯಾ ಹೇಳಿದ್ರು. तो भाई सो मत। ಮಕ್ಕಳೇ ಮಕ್ಕಬೇಡ್ರಿ. ठीक है? उसने हमसे प्रेम किया, अपने आप को ಯೇಸು दे दिया। ಕ್ರಿಸ್ತನು ನಮ್ಮ ಹತ್ರ ಪ್ರೀತಿಸಿದ್ದಾನೆ. ಅದರ उसने ಸಲುವಾಗಿ मोल ले लिया उसके लहू के ತಾನು द्वारा। ತನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನ ಕೊಂಡಿದ್ದಾನೆ. क्योंकि यूहन्ना 3:16 कहता है ಯಾಕಂದ್ರೆ 3ನೇ ಪತ್ರಿಕೆ ಯೋಹಾನದಲ್ಲಿ ಬರೆಯಲ್ಪಟ್ಟಿದೆ, परमेश्वर ने जगत से ऐसा प्रेम किया ದೇವರು ನಮ್ಮ ಹತ್ರ ತಂದೆಯಾದ ದೇವರು ನಮ್ಮ ಹತ್ರ ಇಷ್ಟು ಪ್ರೀತಿ ಮಾಡಿದ್ದ. कि उसने ಆತನು हमारे लिए क्या किया? ನಮ್ಮ ಸಲುವಾಗಿ ಏನ್ ಮಾಡಿದ್ದಾನೆ? ತನ್ನ ಒಬ್ಬ ಮಗನನ್ನು ಕೊಟ್ಟನು. उसने इकलौता पुत्र, ತನ್ನ ಒಬ್ಬ ಮಗನನ್ನು, एक ही एक पुत्र ಒಬ್ಬೇ ಒಬ್ಬ ಮಗನನ್ನು हमारे लिए दे ನಮ್ಮ ಸಲುವಾಗಿ ಕೊಟ್ಟು ಬಿಟ್ಟ. क्यों? ಯಾಕಂದ್ರೆ हमने जगत से प्रेम किया। ಯಾಕಂದ್ರೆ ದೇವ್ರು ಈ ಲೋಕ ಮೇಲೆ ಪ್ರೀತಿ ಇಟ್ಟಿದ್ದ. उसे हिंदू से प्रेम नहीं किया, ಆತನು ಹಿಂದೂ ಅಂತ ಪ್ರೀತಿ ಮಾಡ್ಲಿಲ್ಲ, उसे मुस्लिम से प्रेम नहीं ಆತನು किया, ಮುಸ್ಲಿಂ ಅಂತ ಪ್ರೀತಿ ಮಾಡ್ಲಿಲ್ಲ, उसे सिख से प्रेम नहीं किया, ಆತನು ಕ್ರಿಶ್ಚಿಯನ್ ಅಂತ ಪ್ರೀತಿ ಮಾಡ್ಲಿಲ್ಲ. उसे सबसे प्रेम किया। ಆತನು जगत के ಎಲ್ಲಾ जितने मनुष्य ಲೋಕದಿಂದ हैं, ಇದ್ದವರು सबसे उससे ಮನುಷ್ಯರು प्रेम किया। ಪ್ರತಿಯೊಬ್ಬರ ಜೊತೆಗೆ ತಾನು ಪ್ರೀತಿ ಮಾಡಿದ್ದಾನೆ. उससे देगा ಆತನು ನೋಡಿದ್ದಾನು. मेरे बच्चे के लिए एक बलिदान की जरूरत है। ಹ? मेरे बच्चों के लिए एक अच्छा बलिदान चाहिए। ನನ್ನ ಮಕ್ಕಳ ಸಲುವಾಗಿ ಒಬ್ಬ ಒಳ್ಳೆ ಬಲಿಯನ್ನು ಬೇಕು. ಅದು ಯಾರಂದ್ರೆ क्या किया? यीशु मसीह को हमारे लिए से दे दिया। ಆ ಬಲಿಯನ್ನು ಆ ದೇವರು ತನ್ನ ಸ್ವಂತ ಮಗನನ್ನು ನಮ್ಮ ಸಲುವಾಗಿ ಕೊಟ್ಟಿದ್ದಾನೆ. आज हम यहाँ पे इकट्ठे हुए किसके नाम से? ಇವತ್ತು ನಾವಿಲ್ಲಿ ಎಲ್ಲಾರು ಸೇರಿ ಯಾರ ಹೆಸರಲ್ಲಿ? ಯೇಸು ಕ್ರಿಸ್ತ. आज हम प्रार्थना करते किसके नाम से? ಇವತ್ತು ನಾವು ಪ್ರಾರ್ಥಿಸ್ತಾ ಇದ್ದೀವಿ ಯಾರ ಹೆಸರಲ್ಲಿ? ಯೇಸು ಕ್ರಿಸ್ತನ ಹೆಸರಲ್ಲಿ. क्या कहता है वो वचन? जो कोई इस पे विश्वास करेगा वो नाश नहीं होएगा। ವಾಕ್ಯ ಹೇಳ್ತೈತೆ, ಯಾವನಾದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಅವನು ನಾಶವಾಗದಿಲ್ಲ, ನಿತ್ಯ ಜೀವ. बाइबल कहता है कि हिंदू उस पे विश्वास करेगा वो नाश नहीं होएगा। ಬೈಬಲ್ ಹೇಳ್ತೇನು? ಹಿಂದೂ ಅವರು ವಿಶ್ವಾಸ ಮಾಡಿದ್ರೆ ನಾಶ ಆಗೋದಿಲ್ಲ. बाइबल किसी स्टेटमेंट से हिंदू मुस्लिम किसी को नहीं देता है। ಬೈಬಲ್ ಅದರಲ್ಲಿ ಹಿಂದೂ ಮುಸ್ಲಿಂ ಅಂತ ಕಸಿ ಯಾವ ಜಾತಿ ಧರ್ಮ ऐसा कोई ಹೇಳಿಲ್ಲ. statement नहीं है। ಇಂಥವು ಯಾವ ಧರ್ಮ ಬಗ್ಗೆ ಬೈಬಲ್ ಅಲ್ಲಿ ಇಲ್ಲವೇ ಇಲ್ಲ. वो कहता है जो कोई ಯವನಾದ್ರೆ उस पे विश्वास करेगा ಅದರ ಮೇಲೆ ವಿಶ್ವಾಸ ಮಾಡಿದ್ರೆ, ನಂಬಿಕೆ ಮಾಡಿದ್ರೆ आनंद जीवन पाएगा। ನಿತ್ಯ ಜೀವ ಹೊಂದುತ್ತಾನೆ. हमने आपने विश्वास किया? ನಾವು ಎಲ್ಲಾರು ವಿಶ್ವಾಸ ನಂಬಿಕೆ ಮಾಡ್ತೀವಿ. किया? ಮಾಡಿದ್ರೆ ಇಲ್ಲ हालेलुया। ಹಲ್ಲೆಲೂಯಾ. हालेलुया। ಹಲ್ಲೆಲೂಯಾ. आज हम सब उसके नाम पे विश्वास किया बोल के यहाँ पे बैठे हैं। ಇವತ್ತು ನಾವು ಎಲ್ಲಾರು ಯೇಸು ಕ್ರಿಸ್ತನ ಹೆಸರಲ್ಲಿ ನಂಬಿಕೆ ಮಾಡಿ ಒಂದು ಗತಿ ಇವತ್ತು ಇಲ್ಲಿ ನಾವು ಎಲ್ಲರೂ ಸೇರಿದ್ದೀವಿ. बराबर? ಕರೆಕ್ಟಾ? कितना साल हो गए यहाँ पे? ಎಷ್ಟು ವರ್ಷ ಆಯ್ತು ಇಲ್ಲಿಗೆ?
आप लोग आया सिखा रहे ನಿಮಗೆ ಕಲ್ಕಂಬಕ 3 ವರ್ಷ 3 ಸಾಲ 3 साल हो गया उससे पहले से आया ट्रैवल करके स्पीच कर रहे थे 3 ಸಾಲಕ್ಕಿಂತ ಮುಂಚೆಗೆ ಅಯ್ಯನವರು ಊರೆಲ್ಲ ತಿರುಗಿ ಪ್ರಚಾರ ಮಾಡ್ತಿದ್ರು. लेकिन परमेश्वर ने क्या किया ಆದ್ರೆ ದೇವ್ರು ಏನ್ ಮಾಡ್ದ? यीशु मसीह ने क्या बोला ಯೇಸು बाबू अभी रुक जा अभी तुझे एक स्थान दिया जाता है जहाँ पे तुझे अपना परमानेंट जगह जहाँ पे तुझे अपना प्रार्थना चलाना है ಯೇಸು ಕ್ರಿಸ್ತನ ಹೇಳ್ದ, ನೀನು ಇವಾಗ ತಿರುಗಬೇಡ ಬಾಬು, ಇಲ್ಲಿ ನಿಲ್ಲಿಸು. ಇವಾಗ ನಿನ್ನ ಸಲುವಾಗಿ ಒಂದು ಊರು ನಿನ್ನ ಸಲುವಾಗಿ ಸೇವೆಗೆ ಅಲ್ಲಿ ಕೊಡ್ತೀನಿ. ಅದು ಊರು ನಿನ್ನ ಸ್ವಂತ ಮನೆ ತರ ಇರ್ತಾವ, ಎಲ್ಲ ನಿನ್ನ ಮಕ್ಕಳು ತರ, ನಿನ್ನ ಹಿರಿಯವ್ರ ತರ ಇರ್ತಾರ. ಅದೇ ನೀನ್ ಅಲ್ಲೇ ಏನ್ ಮಾಡ್ಬೇಕು?